ನಿನ್ನೆ ಮೊನ್ನೆ ಶ್ರೀಯುತ BL ಸಂತೋಷ್ ಅವರು ಆಗಮಿಸಿದ್ರು. ಆವಾಗಲೇ ನಾವು ತಿಳ್ಕೊಂಡೆವು ಯಾವುದಾದ್ರೂ ಒಂದು ವಿಷ ಬೀಜವನ್ನು ಇಲ್ಲಿ ಬಿತ್ತಾರೆ ಅನ್ನುವಂಥ ರೀತಿಯಲ್ಲಿ ನಮಗೆ ಮನಸ್ಸಲ್ಲಿ ಹೋಗಿತ್ತು. ಇವತ್ತು ಯಶ್ಪಾಲ್ ಸುವರ್ಣರವರು ಮಾಡಿದಂತ ಮಾತು ಇಡೀ ದೇಶದ ಭವಿಷ್ಯದ ನಾಯಕರಾದಂತ ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕುಟುಂಬದ ಮೇಲೆ ಮಾಡಿರುವಂತ ಘೋರವಾದಂತ ಒಂದು ರೀತಿಯ ಅವಹೇಳನ ಅಂತ ಹೇಳಿ ತಪ್ಪಾಗಲಿಲ್ಲ. ಯಾವ ರೀತಿಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಇತ್ತೀಚಿನ ದಿವಸ ಯುವ ಸಮುದಾಯ ಎದ್ದು ನಿಂತು ಬಿಜೆಪಿಯ ಕೇಂದ್ರದ ಮೋದಿಯವರ ಸರ್ಕಾರದ ಮೇಲೆ ಒಂದು ರೀತಿಯ ಗದಪ್ರಹಾರ ಮಾಡುವಂತ ಕೆಲಸ ಕಾರ್ಯವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಆ ಸಿಜೆಪಿ ವಿದ್ಯಾರ್ಥಿಗಳು ನಡೆಸಿದ್ದಾರ. ಎಲ್ಲಿವರೆಗೆ ಪರಿಣಾಮ ಆಯಿತು ಅಂತ ಹೇಳಿದ್ರೆ 11 ಗಂಟೆ ರಾತ್ರಿ 12 ಗಂಟೆ ರಾತ್ರಿಗೆ ಮೋದಿಯವರೇ ಎದ್ದು ಕನಸು ಬಿದ್ದು ಬಾಂಗ್ಲಾದೇಶದಲ್ಲಿ ಏನಾಯ್ತು, ಶ್ರೀಲಂಕಾದಲ್ಲಿ ಏನಾಯ್ತು, ನೇಪಾಳದಲ್ಲಿ ಏನಾಯ್ತು, ಅದೇ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಆಗ್ತದೆ ಅನ್ನುವಂತ ರೀತಿಯ ಕನಸು ಬಿದ್ದು ಎಚ್ಚೆತ್ತುಕೊಂಡು ನೀರು ಬಿಡುವಂತ ಒಂದು ಸನ್ನಿವೇಶವನ್ನು ನಾವು ನೋಡಿದ್ದೇವೆ. ಇಂಥ ಸಮಯದಲ್ಲಿ ಸರ್ವಾಧಿಕಾರ ಯಾವತ್ತೂ ಈ ದೇಶದಲ್ಲಿ ನಡೆಯುವುದಿಲ್ಲ ಅನ್ನುವಂತ ಉದ್ದೇಶಕ್ಕೋಸ್ಕರ ಆ ಉತ್ತರ ಕೊಟ್ಟಂತ ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರ ನ್ಯಾಯವಾದಂತ ಹಕ್ಕಿಗೋಸ್ಕರ ಹೋರಾಟ ಮಾಡುವಂತ ಸಮಯದಲ್ಲಿ ಅದನ್ನು ಹತ್ತಿಕ್ಕುವಂತ ಒಂದು ಕೆಲಸ ಕಾರ್ಯವನ್ನು ಯಾವ ರೀತಿ ಮಾಡಿದ್ರು, ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿರುವಂತಹ ಯುವ ಸಂಪತ್ತು ಯಾವ ರಾಷ್ಟ್ರದಲ್ಲಿ ಕೂಡ ಇಲ್ಲ. 35 ಬಿಜೆಪಿ ಮೋದಿಗೆ ವೋಟ್ ಹಾಕಿದ್ದೇನೆ, ಈ ಬೆರಳಲ್ಲಿ ಹಾಕಿದ್ದೇನೆ, ಆದ್ರೆ ನನ್ನ ಬೆರಳನ್ನೇ ತುಂಡು ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು ಅಂತ ಒಂದು ರೀತಿಯಲ್ಲಿ ಇಂಥ ಒಂದು ಯಾವತ್ತೂ ಕೂಡ ಕನಸಲ್ಲಿ ಕಾಣದಂತ ಒಂದು ಸನ್ನಿವೇಶ, ಹೊಸ ಅಧ್ಯಾಯ ನಮ್ಮ ದೇಶದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇಂಥ ಸಮಯದಲ್ಲಿ ಇವತ್ತು ಆ ನೀಟ್ ಪರೀಕ್ಷೆ ಮುಖಾಂತರ ಭ್ರಷ್ಟಾಚಾರ ಮಾಡುವಂತ ಕೆಲಸ ಕಾರ್ಯ ಯಾವ ರೀತಿಯಲ್ಲಿ ಇವತ್ತು ಆಗಿದೆ, ಅದಕ್ಕೆ ಈ ದೇಶದಲ್ಲಿ ನಮ್ಮ ಯುವ ಜನಾಂಗದ ಹೋರಾಟಕ್ಕೆ ಪ್ರಥಮ ಜಯ ಸಿಕ್ಕಿರುವಂತದ್ದು ಪ್ರಧಾನ್ ಅವರನ್ನ, ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಿಸುವಂತಹ ಕಾರ್ಯಕ್ರಮ ಆಗಿದೆ. ಹೆಚ್ಚಿನ ವಿಷಯ ಈ ಭಾಗದ ಇವತ್ತು ಏನು ಜನರನ್ನ ದಾರಿ ತಪ್ಪಿಸ್ತಾ ಇದ್ರು, ಒಂದು ರೀತಿಯಲ್ಲಿ ಉಡುಪಿ ಅಂತ ಹೇಳಿದ್ರೆ ಎಲ್ಲ ಸರ್ವ ಜನಾಂಗದ ಜನರು ಕೂಡ ಬಹಳಷ್ಟು ಸಹಬಾಳ್ವೆಯಿಂದ ಬದುಕುವಂತ ಒಂದು ಊರು ಉಡುಪಿ. ಇಲ್ಲಿ ವಿಷ ಬೀಜವನ್ನ ಬಿತ್ತಿ ಏನು ಅನೇಕ ಘಟನೆಗಳು